ಪ್ರೈಸ್ ಲಾರ್ಡ್. ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ಇಂದಿನ ದೇವರ ವಾಕ್ಯ ಯಾವುದಾಗಿದೆ ಅಂದರೆ ಕೀರ್ತನೆಗಳು 5ನೇ ಕೀರ್ತನೆ 3ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕರ್ತನೆ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಕರ್ತನೆ, ಉದಯ ಕಾಲದಲ್ಲಿ ಪ್ರಾರ್ಥನೆಯನ್ನು ಸಮರ್ಪಿಸುವೆನು. ಇಂದು ಮುಂಚಾನೆ ಪ್ರಾರ್ಥನೆ ಎನ್ನುವುದನ್ನು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು. ನಿಮಗೆ ಕೆಲವೊಮ್ಮೆ ಮಧ್ಯರಾತ್ರಿಗಳಲ್ಲಿ ಪ್ರಾರ್ಥಿಸಲು ಸಾಧ್ಯವಾಗದಿರುವುದಾದರೆ ಅಟ್ಲೀಸ್ಟ್ ನೀವು ಮುಂಜಾನೆ ಸಮಯದಲ್ಲಾದರೂ ದೇವರನ್ನು ನೀವು ಪ್ರಾರ್ಥನೆ ಮಾಡಬೇಕು. ದಾವೀದನು ಕರ್ತನನ್ನು ಹುಡುಕ್ತಾ ಇದ್ದಾನೆ. ಯಾವ ಸಮಯದಲ್ಲಿ ಅಂದರೆ ಉದಯ ಕಾಲದಲ್ಲಿ ದೇವರನ್ನು ದಾವೀದನು ಹುಡುಕುವವನಾಗಿದ್ದಾನೆ. ನಾವು ನೋಡುವುದಾದರೆ ತನ್ನ ಜೀವಿತದಲ್ಲಿ ಯಾವಾಗಲೂ ಕರ್ತನನ್ನು ಹುಡುಕುವಂಥ ಮನುಷ್ಯನಾಗಿದ್ದನು. ದಾವೀದನು ಎಂಬ ಪದಕ್ಕೆ ಅರ್ಥವೇನೆಂಬುದಾಗಿ ನೋಡುವುದಾದರೆ ಪ್ರಿಯನು ಎಂಬುದಾಗಿ, ಪ್ರಿಯವಾದವನು, ಬಿಲವ್ಡ್ ಎಂಬುದಾಗಿ ನಾವು ನೋಡ್ತೇವೆ. ಯಾಕೆ ಪ್ರಿಯವಾದವನು ಎಂಬುದಾಗಿ ನೋಡುವುದಾದರೆ ಯಾವಾಗಲೂ ದೇವರಿಗೆ ಮೆಚ್ಚುಗೆ ಆದಂಥ ಕೆಲಸವನ್ನೇ ಕಾರ್ಯವನ್ನೇ ತನ್ನ ಜೀವಿತದಲ್ಲಿ ಮಾಡ್ತಾ ಇದ್ದನು. ಕರ್ತನಿಗೆ ಮೆಚ್ಚುಗೆ ಆದವನು ಎಂದು ದಾವೀದನ ಕುರಿತಾಗಿ ಕರೆಯಲ್ಪಡುವುದನ್ನು ನೋಡ್ತೇವೆ. ಯಾಕೆಂದರೆ ಕರ್ತನಿಗೆ ಯಾವಾಗ ಅವನು ಮೆಚ್ಚಿಸಲಿಕ್ಕೆ ಸಾಧ್ಯವಾಯಿತಂದರೆ ಅವನು ಮುಂಜಾನೆಯ ಸಮಯದಲ್ಲಿ ತನ್ನ ಜೀವಿತದಲ್ಲಿ ದೇವರನ್ನು ಹುಡುಕಿದ್ದೇ ಆಗಿದೆ. ಈ ದಾವೀದನ ಅನುಭವವನ್ನು ನೋಡುವುದಾದರೆ ಕೀರ್ತನೆಗಳು 34:4ನೇ ವಚನದಲ್ಲಿ, ನಾನು ಕರ್ತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನನ್ನನ್ನು ತಪ್ಪಿಸಿದನೆಂಬುದಾಗಿ ವಾಕ್ಯ ಹೇಳ್ತದೆ. ಹಾಗೆ ಕೀರ್ತನೆಗಳು 77:2ರಲ್ಲಿ, ಇಕ್ಕಟ್ಟಿನಲ್ಲಿ ಸ್ವಾಮಿಯನ್ನು ಕರೆದೆನು, ಬೇಸರವಿಲ್ಲದೆ ಹಿರುಳೆಲ್ಲ ಕೈಯೊಡ್ಡಿಕೊಂಡೇ ಇದ್ದೆನು ಎಂಬುದಾಗಿ ನೋಡ್ತೇವೆ. ಹಾಗಾದರೆ ದಾವೀದನು ಎಲ್ಲ ಸಮಯದಲ್ಲೂ ತನ್ನ ಜೀವಿತದಲ್ಲಿ ದೇವರನ್ನು ಹುಡುಕುವನಾಗಿದ್ದನು. ಹಾಗಾದರೆ ನಾವಿಂದು ಯಾರನ್ನು ಹುಡುಕ್ತಾ ಇದ್ದೇವೆ? ನಿಮ್ಮ ಜೀವಿತದಲ್ಲಿ ಈ ದಿನವನ್ನು ಆರಂಭಿಸುವುದಕ್ಕಿಂತ ಮುಂಚೆ ದೇವರನ್ನು ಹುಡುಕಿರಿ. ತನ್ನ ಜೀವಿತದಲ್ಲಿ ದಾವೀದನು ದೇವರನ್ನು ಹುಡುಕಿದ ಕಾರಣ ಬಂದಂಥ ಅನೇಕ ಸವಾಲುಗಳನ್ನು, ಬಂದಂಥ ಅನೇಕ ಸೋಲುಗಳನ್ನು, ನಿಂದನೆಗಳನ್ನು, ಅಪಮಾನಗಳನ್ನು ಅವನು ಎದುರಿಸಲು ಸಾಧ್ಯವಾಯಿತು. ಯಾಕೆಂದರೆ ಯಾವ ಮನುಷ್ಯನು ಕರ್ತನನ್ನು ಹುಡುಕ್ತಾನೋ ಆ ಮನುಷ್ಯನನ್ನು ದೇವರು ಕೈ ಬಿಡುವುದೇ ಇಲ್ಲ. ಮುಂಜಾನೆಯ ಸಮಯದಲ್ಲಿ ನೀವು ದೇವರನ್ನು ಹುಡುಕಿರಿ. ನಿಮ್ಮ ಕೆಲಸ ಕಾರ್ಯಗಳು ಪ್ರಾರಂಭವಾಗುವುದಕ್ಕಿಂತ ಮುಂಚೆ, ನಿಮ್ಮ ದಿನಚರಿಗಳು ಪ್ರಾರಂಭವಾಗುವುದಕ್ಕಿಂತ ಮುಂಚೆ ದೇವರನ್ನು ಹುಡುಕಿರಿ. ನಾವು ನೋಡ್ತೇವೆ ಯೇಸುಸ್ವಾಮಿ ಇನ್ನು ಮುಬ್ಬಿರುವಾಗಲೇ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದನು. ಮುಂಜಾನೆಯಲ್ಲಿ ನಾವು ದೇವರನ್ನು ಹುಡುಕುವುದಾದರೆ ನಾವು ಆತನನ್ನು ಕಂಡುಕೊಳ್ಳಬಹುದು. ವಾಕ್ಯವು ಈ ರೀತಿಯಾಗಿ ಹೇಳ್ತದೆ, ಮುಂಜಾನೆಯಲ್ಲಿ ಯಾರು ದೇವರನ್ನು ಹುಡುಕ್ತಾರೋ ಅವರು ದೇವರನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸುವಾಗ ನಮಗೆ ಯಾವ ಚಿಂತೆಗಳಿರೋದಿಲ್ಲ. ಲೋಕದ ಕಾರ್ಯಗಳಾಗಲಿ ಅಥವಾ ಲೋಕದ ಕೆಲಸಗಳು ಇನ್ನೂ ಆರಂಭವಾಗದೇ ಇರುವ ಕಾರಣ ದೇವರ ಸಮ್ಮುಖದಲ್ಲಿ ಏಕಾಂತವಾಗಿ ನಮ್ಮ ಮನಸ್ಸನ್ನು ಬಿಚ್ಚಿ ನಾವು ಮಾತನಾಡಬಹುದು. ನಮ್ಮ ಕಾರ್ಯಗಳನ್ನು ನಾವು ಕರ್ತನಿಗೆ ಹೇಳಿಕೊಳ್ಳಬಹುದು. ನಮ್ಮ ಸಮಸ್ಯೆ, ನಮ್ಮ ವೇದನೆಯನ್ನು ಹಾಗೆ ಮನಪೂರ್ವಕವಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರನ್ನು ಕೊಂಡಾಡಬಹುದು, ದೇವರನ್ನು ಸ್ತುತಿಸಬಹುದಾಗಿದೆ. ಹಾಗಾಗಿ ನಿಮ್ಮ ಜೀವಿತದಲ್ಲಿ ನಿಮ್ಮ ದಿನಚರಿಯನ್ನು, ನಿಮ್ಮ ದಿನವನ್ನು ಆರಂಭಿಸುವುದಕ್ಕಿಂತ ಮುಂಚೆ ದೇವರನ್ನು ಹುಡುಕಿರಿ. ನಿಮ್ಮ ಕೆಲಸದ ವಿಷಯಗಳಲ್ಲಿ, ನಿಮ್ಮ ಕುಟುಂಬದ ವಿಷಯದಲ್ಲಿ, ನಿಮ್ಮ ರೋಗದ ವಿಷಯಗಳಲ್ಲಿ, ಹಾಗೆ ಯಾವುದೆಲ್ಲ ವಿದ್ಯಾಭ್ಯಾಸದ ವಿಷಯದಲ್ಲಿ, ವಿವಾಹದ ವಿಷಯದಲ್ಲಿ, ಕುಟುಂಬ ಜೀವಿತದ ವಿಷಯದಲ್ಲಿ, ಸೇವೆ ವಿಷಯದಲ್ಲಿ, ಎಲ್ಲ ವಿಷಯದಲ್ಲೂ ಕೂಡ ಕರ್ತನನ್ನು ನೀವು ಮುಂಜಾನೆಯ ಸಮಯದಲ್ಲಿ ಹುಡುಕಿರಿ. ದಾವೀದನು ಎಲ್ಲ ವಿಷಯದಲ್ಲೂ ದೇವರನ್ನು ಹುಡುಕಿದನು. ತನ್ನ ಜೀವಿತದಲ್ಲಿ ಎದುರಾದ ಅನೇಕ ಸಮಸ್ಯೆಗಳನ್ನು ಜಯಿಸಲಿಕ್ಕೆ ಸಾಧ್ಯವಾಯಿತು. ಇಂದು ನಿಮ್ಮ ಜೀವಿತದಲ್ಲಿ ಸಮಸ್ಯೆ ಇದೆಯಾ? ಕಣ್ಣೀರಿದೆಯಾ? ರೋಗ ಇದೆಯಾ? ಬಾಧೆ ಇದೆಯಾ? ಹಾಗೆ ಅಪಜಯಗಳಿದೆಯಾ? ಅವಮಾನಗಳಿದೆಯಾ? ಸಾಲಗಳಿದೆಯಾ? ಮುಂಜಾನೆ ಸಮಯದಲ್ಲಿ ದೇವರನ್ನು ಹುಡುಕಿರಿ. ದೇವರು ನಿಮ್ಮ ಎಲ್ಲ ಕಾರ್ಯದಲ್ಲಿ ಆತನು ಬಿಡುಗಡೆ ಕೊಡುವ ಆತನಾಗಿದ್ದಾನೆ. ಅನೇಕರು ಈ ದಿನಗಳಲ್ಲಿ ಮುಂಜಾನೆ ಎದ್ದ ತಕ್ಷಣ ಫೋನ್ಗಳನ್ನು ನೋಡ್ತಾರೆ, ಬೇಡವಾದ ಕಾರ್ಯಗಳನ್ನು ಮಾಡುತ್ತಾ ತಮ್ಮ ಸಮಯಗಳನ್ನು ವ್ಯರ್ಥವಾದ ಕಾರ್ಯಗಳಲ್ಲಿ ಕಳೀತಾ ಇದ್ದಾರೆ. ಆದರೆ ದೇವರ ಸಮ್ಮುಖದಲ್ಲಿ ಸಮಯವನ್ನು ನಾವು ಕಳೆಯುವುದಾದರೆ ದೇವರು ನಮ್ಮನ್ನು ನಡೆಸಿ ಆಶೀರ್ವದಿಸುವ ಆತನಾಗಿದ್ದಾನೆ.
ದೇವರನ್ನು ಪ್ರಾರ್ಥಿಸುವುದಾದರೆ ದೇವರ ಸನ್ನಿಧಿಯಲ್ಲಿ ನೀವು ಸದುತ್ತರವನ್ನು ಕಂಡುಕೊಳ್ಳಬಹುದು. ಎಲ್ಲ ಭೀತಿಯಿಂದ ಆತನು ನಿಮ್ಮನ್ನು ತಪ್ಪಿಸುವ ಆತನಾಗಿದ್ದಾನೆ. ಇಕ್ಕಟ್ಟಿನ ಸಮಯದಲ್ಲಿ, ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ನೀವು ಹಾದು ಹೋಗ್ತಾ ಇರುವುದಾದರೆ, ಬೇಸರವಿಲ್ಲದೆ ಆತನ ಸಮ್ಮುಖದಲ್ಲಿ ಬೇಡಿಕೊಳ್ಳುವುದಾದರೆ ಆತನು ಖಂಡಿತವಾಗಿಯೂ ನಿಮಗೆ ಉತ್ತರವನ್ನು ಕೊಡುವ ಆತನಾಗಿದ್ದಾನೆ, ನಿಮಗೆ ಜಯವನ್ನು ಕೊಡುವ ಆತನಾಗಿದ್ದಾನೆ. ಯಾಕೆಂದರೆ ನಮ್ಮ ದೇವರಿಗೆ ಅಸಾಧ್ಯವಾದುದು ಒಂದೂ ಇಲ್ಲ. ನಂಬಿಕೆ ಇಟ್ಟು ಮುಂಜಾನೆ ಸಮಯದಲ್ಲಿ ಪ್ರಾರ್ಥಿಸಿರಿ, ನಂಬಿಕೆ ಇಟ್ಟು ದೇವರನ್ನು ಬೇಡಿಕೊಳ್ಳಿರಿ. ಪೂರ್ಣ ಹೃದಯದಿಂದ, ಪೂರ್ಣ ಶುದ್ಧವಾದಂತಹ ಹೃದಯದಿಂದ ದೇವರನ್ನು ಹುಡುಕಿರಿ. ಯಾಕೆಂದರೆ ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ಕಂಡುಕೊಳ್ಳುವರು. ಅಧಿಕಾಲದಲ್ಲಿ ಅಂದರೆ ಮುಂಜಾನೆಯ ಸಮಯದಲ್ಲಿ ಯಾವ ಮನುಷ್ಯನು ದೇವರನ್ನು ಹುಡುಕ್ತಾನೋ ಅವನು ಖಂಡಿತವಾಗಿಯೂ ದೇವರನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ದೇವರ ಸ್ವರವನ್ನು ಕೇಳಬೇಕಾ? ಅನೇಕ ವಿಷಯದಲ್ಲಿ ಗಲಿಬೆಗಳು, ಅನೇಕ ವಿಷಯದಲ್ಲಿ ಕನ್ಫ್ಯೂಷನ್ಗಳಿರಬಹುದು. ಹೇಗೆ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ನೀವು ಸಾಧ್ಯವಾಗ್ತಾ ಇಲ್ಲ, ದಾರಿ ಕಾಣ್ತಾ ಇಲ್ಲ ಎಂಬುದಾಗಿ ಯೋಚಿಸುತ್ತಿರುವುದಾದರೆ ದೇವರ ಸ್ವರವನ್ನು ನೀವು ಕೇಳಬೇಕಂದ್ರೆ ಮುಂಜಾನೆ ಸಮಯದಲ್ಲಿ ದೇವರನ್ನು ಹುಡುಕಿರಿ. ಮುಂಜಾನೆ ಸಮಯದಲ್ಲಿ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆಯನ್ನು ಮಾಡಿರಿ. ದೇವರು ತಾನೇ ನಿಮ್ಮ ಸಂಗಡ ಮಾತನಾಡಿ ನಿಮಗೆ ನಡೆಯಬೇಕಾದ ಮಾರ್ಗವನ್ನು ಬೋಧಿಸಿ, ನಿಮ್ಮನ್ನು ತಕ್ಕ ಮಾರ್ಗದಲ್ಲಿ ನಡೆಸಿ ನಿಮ್ಮನ್ನು ಆಶೀರ್ವದಿಸುವಾತನಾಗಿದ್ದಾನೆ. ಹಾಗಾದರೆ ದಾವೀದನು ಹೇಳುವ ಪ್ರಕಾರ, ಉದಯ ಕಾಲದಲ್ಲಿಯೇ ನನ್ನ ಸ್ವರವು ನಿನಗೆ ಕೇಳಿಸ್ತದೆ, ಉದಯ ಕಾಲದಲ್ಲಿ ನನ್ನ ಪ್ರಾರ್ಥನೆಯನ್ನು ನಿನಗೆ ಸಮರ್ಪಿಸ್ತೇನೆ. ಸಮರ್ಪಿಸಿದ್ದು ಮಾತ್ರ ಅಲ್ಲ, ಅದರಿಂದ ನಾನು ಸದುತ್ತರವನ್ನು ಕೂಡ ಎದುರು ನೋಡ್ತೇನೆ ಎಂಬುದಾಗಿ ವಾಕ್ಯವು ಹೇಳುವ ಪ್ರಕಾರ ಕರ್ತನ ಸಮ್ಮುಖದಲ್ಲಿ ನಾವು ಬೇಡಿಕೊಳ್ಳೋಣ. ದೇವರೇ, ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥಿಸೋಣ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟಂಥ ಸುಂದರವಾದ ದಿನಕ್ಕಾಗಿ ಸ್ತೋತ್ರ. ಮುಂಜಾನೆಯಲ್ಲಿ ನಿನ್ನನ್ನು ಹುಡುಕುವಂಥ ಮನಸ್ಸು ನಮ್ಮೊಬ್ಬೊಬ್ಬರಿಗೆ ಅನುಗ್ರಹಿಸು. ಮುಂಜಾನೆಯಲ್ಲಿ ದೇವರೇ, ನಾವು ನಿಮ್ಮನ್ನು ಹುಡುಕಿ ಪ್ರಾರ್ಥಿಸುವ ಸಕಲ ವಿಷಯಗಳಲ್ಲಿ ಜಯವನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಇಲ್ಲ, ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್. ದೇವರ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.